ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೋದಕ್ಕೆ ಇನ್ನು 2.5 ಗಂಟೆ ಮಾತ್ರ ಬಾಕಿ ಇದೆ. ಎಸ್ಐಟಿ ಅಧಿಕಾರಿಗಳು ಆತನ ಬಂಧನಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಮಾರ್ಗದ ಮೂಲಕ ಆತನನ್ನ ಕರೆತರಲಾಗುತ್ತೆ, ಜೊತೆಗೆ ವಿಮಾನದ ಒಳಗೆ ಇಮಿಗ್ರೇಷನ್ ಇಂದ ಹಿಡಿದು ಎಸ್ಐಟಿ ಅಧಿಕಾರಿಗಳ ಹಸ್ತಾಂತರ ಪ್ರಕ್ರಿಯೆ ಹೇಗೆ ಸಾಗುತ್ತೆ, ಇಂಚಿಂಚು ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನ ನಾವು ಈ ಬುಲೆಟಿನ್ ನಲ್ಲಿ ಮಾಡ್ತಾ ಹೋಗ್ತೀವಿ. ಪ್ರಜ್ವಲ್ ಬಂಧನಕ್ಕೆ ಸಕಲ ಸಿದ್ಧತೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಆಗಮನ ಆಗತ್ತೆ. 34 ದಿನಗಳ ಕಣ್ಣ ಮುಚ್ಚಾಲೆಗೆ ತೆರೆ ಬೀಳ್ತಾ ಇದೆ. ಮಧ್ಯರಾತ್ರಿ 12:30ಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಪ್ರಜ್ವಲ್ ರೇವಣ್ಣ ಬಂದಿಳಿತಾರೆ. ಬೆಂಗಳೂರು ಏರ್ಪೋರ್ಟ್ ನಲ್ಲೇ ಪ್ರಜ್ವಲ್ರನ್ನ ವಶಕ್ಕೆ ಪಡೆಯೋದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟೇಶನ್, ಪೇಪರ್ ವರ್ಕ್ ಎಲ್ಲವನ್ನ ನಾವು ಮಾಡ್ಕೊಳ್ತೀವಿ. ಅಂತಿಮ ಹಂತದ ಸಿದ್ಧತೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ಕೊಳ್ಳೋ ಕಾನ್ಫಿಡೆನ್ಸ್ ಅನ್ನ ಕೂಡ ತೋರಿಸ್ತಾ ಇದ್ದಾರೆ. ಒನ್ಸ್ ಅವರು ಬೆಂಗಳೂರಿನ ಏರ್ಪೋರ್ಟ್ಗೆ ಕಾಲಿಟ್ಟ ನಂತರ 1-1.5 ಗಂಟೆಗಳ ಒಂದು ದೀರ್ಘ ಪ್ರಕ್ರಿಯೆ ಇರುತ್ತೆ. ಇಮಿಗ್ರೇಷನ್ ಅಧಿಕಾರಿಗಳಿಂದ ಎಸ್ಐಟಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ. ಅಂದ್ರೆ ಇವ್ರ ಮೇಲಿರುವಂತಹ ಚಾರ್ಜಸ್ ಏನೇನಿದೆ ಮತ್ತು ಯಾಕಾಗಿ ಇವ್ರನ್ನ ವಶಕ್ಕೆ ಪಡಿತಾ ಇದ್ದೀವಿ, ಎಲ್ಲದಕ್ಕೂ ಕೂಡ ಪೇಪರ್ ವರ್ಕ್ನ ಮೂಲಕ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ಬಳಿಕ ಅವರು ಪರ್ಮಿಷನ್ ಅನ್ನ ಕೊಡ್ತಾರೆ. ಸೊ ಆ ಪ್ರಾಸೆಸ್ ಮುಗಿದ ಕೂಡಲೇ ಸಿಐಡಿ ಕಚೇರಿಗೆ ಎಸ್ಐಟಿ ಅಧಿಕಾರಿಗಳು ಬೇಸಿಕ್ ಇಂಟ್ರಾಗೇಷನ್ಗೆ ಅಂತ ಅತ್ಯಾಚಾರದ ಆರೋಪಿ, 3 ಅತ್ಯಾಚಾರದ ಕೇಸು, 1 ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ವಾಂಟೆಡ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬರ್ತಾರೆ. ನಂತರ 24 ಗಂಟೆಗಳ ಅವಧಿ ಒಳಗಡೆ ಜಡ್ಜ್ ಮುಂದೆ ಹಾಜರುಪಡಿಸೋದು, ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಪಂಚನಾಮೆಯನ್ನ ನಡೆಸೋದಕ್ಕೆ ಬೇಕಾಗಿರುವಂತಹ ಪ್ರಕ್ರಿಯೆ. ಹಾಗೂ ಮೆಡಿಕಲ್ ಎಕ್ಸಾಮಿನೇಷನ್ ಮೊದಲ ಸಲ ಅಂದ್ರೆ ಇವ್ರನ್ನ ಒನ್ಸ್ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ತಗೊಳ್ಳೋಕ್ಕಿಂತ ಮುಂಚೆ ಇವರು ಫಿಸಿಕಲಿ ಫಿಟ್ ಇದ್ದಾರಾ, ಅಂದ್ರೆ ಮೆಂಟಲಿ ಹಾಗೂ ಫಿಸಿಕಲಿ ಫಿಟ್ ಇದ್ದಾರಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ತಾರೆ. ಒನ್ಸ್ ಅರೆಸ್ಟ್ ಪ್ರೊಸೀಜರ್ ಅನ್ನ ತೋರಿಸ್ಕೊಂಡ ನಂತರ ನೆಕ್ಸ್ಟ್ ಪ್ರಕ್ರಿಯೆ ಅಂತ ಹೇಳಿದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ಕೊಂಡು ಹೋಗೋದು. ಬಿಕಾಸ್ ಒಂದು ಸೆಕ್ಷುಯಲ್ ಅಫೆನ್ಸ್ ಅಂತಹ ಗಂಭೀರ ಪ್ರಕರಣ ಇವ್ರ ಮೇಲಿದೆ. ಹಾಗೂ ಇಷ್ಟು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಇವ್ರನ್ನ ಹುಡುಕಾಡ್ತಾ ಇದ್ರು. ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗತ್ತೆ. ನಂತರ ಪಿಸಿಗೆ ಕೇಳ್ತಾರೆ. ಇದಿಷ್ಟು ಕೂಡ ನಾಳೆ ನಡಿಬಹುದಾದಂತಹ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. 34 ದಿನಗಳಿಂದ ಪ್ರಜ್ವಲ್ ಈಗ ಬರ್ತಾರೆ, ಆಗ ಬರ್ತಾರೆ ಅಂತ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ರು. ಫೈನಲಿ ಇನ್ನೊಂದು 2.5 ಗಂಟೆ ಅಷ್ಟೊತ್ತಿಗೆ ಅವರು ತಲುಪ್ತಾರೆ. ಈಗಿರುವಂತಹ ಲೇಟೆಸ್ಟ್ ಮಾಹಿತಿ ಪ್ರಕಾರ ದುಬೈ ಬಿಟ್ಟು ಬೆಂಗಳೂರಿನತ್ತ ವಿಮಾನ ಬರ್ತಾ ಇದೆ. ದುಬೈ ಟು ಬೆಂಗಳೂರು ಟ್ರಾವೆಲ್ ಆರ್ ನಮಗೆ ಗೊತ್ತೇ ಇದೆ, 2ರಿಂದ 2.5 ಗಂಟೆ ಬೇಕಾಗುತ್ತೆ. ಸೊ 2.5 ಗಂಟೆಯ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದಾದ ನಂತರ 1 ಅವರ್ ಬಫರ್ ಅಂತ ಇಟ್ಕೊಂಡ್ರು. ಅಂದ್ರೆ ಆ ಪ್ರಾಸೆಸ್ ಮುಗಿಯೋದಕ್ಕೆ ಇಮಿಗ್ರೇಷನ್ ಅಧಿಕಾರಿಗಳಿಂದ ಎಸ್ಐಟಿ ಅಧಿಕಾರಿಗಳಿಗೆ ಹಸ್ತಾಂತರ ಆಗೋಕ್ಕೂ ಮುಂಚೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಇರ್ತಾರೆ ಅಲ್ಲಿ. ಸೊ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಇಮಿಗ್ರೇಷನ್ ಅಧಿಕಾರಿಗಳ ಮೂಲಕ ಲೂಪಲ್ಲಿ ಇವರು ವಶಕ್ಕೆ ಪಡೆಯುವಂತಹ ಪ್ರಾಸೆಸ್ ನಡೆಯುತ್ತೆ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಅವರಿಗೆ 164 ಸ್ಟೇಟ್ಮೆಂಟ್ನ ಅಡಿಯಲ್ಲಿ ಮಹಿಳೆಯರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಆಧರಿಸಿ ತನಿಖೆಯನ್ನು ಮಾಡ್ತಾರೆ ಮತ್ತು ಇವರನ್ನ ಪಂಚನಾಮೆಗೆ ಅಂತ ಕೂಡ ಕರ್ಕೊಂಡು ಹೋಗ್ತಾರೆ. ಇವ್ರು ಹಾಕಿರುವಂತಹ ಬಟ್ಟೆ, ಮೊಬೈಲು, ಈ ಥರ ಅನೇಕ ವಿಚಾರಗಳನ್ನು ಸೀಸ್ ಮಾಡ್ತಾರೆ. 34 ದಿನಗಳಿಂದ ಆರೋಪಿಯ ಕೈಯಲ್ಲಿ ಮೊಬೈಲ್ ಇದೆ. ಅದೇ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಆಗಿದ್ದ ಅಥವಾ ಆ ಮೊಬೈಲ್ ಇಲ್ವಾ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಐಟಿ ಅಧಿಕಾರಿಗಳು ಬೇಕಾಗಿರುವಂತಹ ಸಿದ್ಧತೆ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ನಾನು ಈಗಷ್ಟೇ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಏರ್ಪೋರ್ಟ್ ಆವರಣದಿಂದ ಕಂಪ್ಲೀಟ್ ಆಗಿ ಇಂಚಿಂಚು ಮಾಹಿತಿನ ಕೂಡ ನಾವು 4 ಎಕ್ಸಿಟ್ ಪಾಯಿಂಟ್ಗಳಿಂದ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಯಾವ ಎಕ್ಸಿಟ್ ಪಾಯಿಂಟ್ನಿಂದ ಪ್ರಜ್ವಲ್ರನ್ನ ಕರ್ಕೊಂಡು ಹೋಗ್ತಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋದೇ ಈ ಕ್ಷಣದ ಕುತೂಹಲ. ಬಟ್ ಪಬ್ಲಿಕ್ ಟಿವಿಯ ಕ್ಯಾಮ್ರಾ ಕಣ್ಣಿಗೆ ತಪ್ಪಿಸಿಕೊಳ್ಳದಂತೆ ನಾವಂತೂ ನೋಡ್ತಾ ಇದ್ದೀವಿ ಎಲ್ಲಿಂದ ಬರ್ತಾರೆ, ಹೇಗೆ ಬರ್ತಾರೆ ಮತ್ತು ಆ ಪ್ರಾಸೆಸ್ ಹೇಗಿರುತ್ತೆ. ಈ ಕುತೂಹಲ ಅಂತೂ ಇದ್ದೇ ಇದೆ. ಮಧ್ಯರಾತ್ರಿ 12:30ಕ್ಕೆ ಅಂದ್ರೆ ಸರಿಯಾಗಿ ಇನ್ನು 2.5 ಗಂಟೆ ಅಷ್ಟೊತ್ತಿಗೆ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಬರ್ತಾರೆ. ಇವರ ಆಗಮನ ಪ್ರಕರಣಕ್ಕೆ ಒಂದು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನಾನು ಕೇಳ್ತಾ ಇದ್ದೆ, ಅಂತಿಮ ಹಂತದ ಸಿದ್ಧತೆ ಎಸ್ಐಟಿ ಅಧಿಕಾರಿಗಳಿಂದ ಹೇಗಾಗಿದೆ ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಈಗ ಆಲ್ರೆಡಿ ಹಾಜರಿದ್ದಾರಾ ಆ ಜಾಗದಲ್ಲಿ ಅಥವಾ ಇನ್ನಷ್ಟೇ ಅವ್ರು ಬರಬೇಕಾಗಿದ್ಯಾ? ಮಮತಾ, 34 ದಿನಗಳ ಬಳಿಕ ಅತ್ಯಾಚಾರ ಆರೋಪಿಯಾಗಿರುವಂಥ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ಮಧ್ಯರಾತ್ರಿ 12:30 ಸುಮಾರಿಗೆ ಇಂಟರ್ನ್ಯಾಷನಲ್ ಟರ್ಮಿನಲ್ ಆಗಿರುವಂಥ ಟರ್ಮಿನಲ್ 2ಗೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಇಳಿತಾರೆ ಅನ್ನುವಂಥ ಮಾಹಿತಿ ಈಗಾಗಲೇ SIT ಅಧಿಕಾರಿಗಳಿಗೆ ಸಿಕ್ಕಿರೋದ್ರಿಂದ SIT ಅಧಿಕಾರಿಗಳು ನಿನ್ನೆ ಸಂಜೆಯಿಂದಲೂ ಕೂಡ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ಯಾಕಂದರೆ 12:30 ಸುಮಾರಿಗೆ ಎಕ್ಸಾಕ್ಟ್ ಆಗಿ ಫ್ಲೈಟ್ ಲ್ಯಾಂಡ್ ಆಗೋ ಕಾರಣ ಈಗಾಗಲೇ ಎಲ್ಲ ತಯಾರಿಗಳನ್ನು
SIT ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಯಾವಾಗ ಆತ ಫ್ಲೈಟ್ ಇಂದ ಕೆಳಗಡೆ ಇಳಿತಾನೋ ಆ ಕೂಡಲೇ ಇಮಿಗ್ರೇಷನ್ ಸೆಂಟರ್ ಅಧಿಕಾರಿಗಳು ಮತ್ತೆ ಕನೆಕ್ಟ್ ಮಾಡ್ತೀವಿ. ಸದ್ಯಕ್ಕಂತೂ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ SIT ಅಧಿಕಾರಿಗಳು ಬೇಕಾಗಿರೋ ಸಿದ್ಧತೆಯನ್ನಂತೂ ಮಾಡ್ಕೊಂಡಿರೋದು ಸ್ಪಷ್ಟ ಆಗ್ತಾ ಇದೆ. ಆಮೇಲೆ ನೋಡಿ, ಒಬ್ಬ ಸಂಸದನನ್ನ ಈ ರೀತಿ ಸೆಕ್ಸುವಲ್ ಅಫೆನ್ಸ್ ಕೇಸ್ನಲ್ಲಿ ಅರೆಸ್ಟ್ ಮಾಡೋದಕ್ಕೂ ಅಂದ್ರೆ ವಶಕ್ಕೆ ಪಡೆಯೋದಕ್ಕೂ, ನಾರ್ಮಲ್ ಜನರನ್ನ ಇಂತಹ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣ, ಅತ್ಯಾಚಾರದ ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದಕ್ಕೂ ಕೆಲವೊಂದಷ್ಟು ಡಿಫ್ರೆನ್ಸ್ಗಳನ್ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಇವ್ರಿಗೆ ತೀರಾ ಅನಿವಾರ್ಯ ಅಲ್ಲ ಅನ್ನೋ ತನಕ ಕೂಡ ಹ್ಯಾಂಡ್ ಕಫ್ ಎಲ್ಲ ಹಾಕಂಗಿಲ್ಲ, ಡೈರೆಕ್ಟ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಥರದ ಅನೇಕ ಸಣ್ಣ ಪುಟ್ಟ ಡಿಫ್ರೆನ್ಸ್ಗಳನ್ನ ನಾವು ನೋಡಬಹುದು. ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಒಂದು ಕಡೆಗೆ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ಯಾಕೆ ಇಷ್ಟು ಫೋಕಸ್ ಮಾಡಿದ್ರು ಅಂತ ಹೇಳಿದ್ರೆ, ಇಡೀ ಪ್ರಕರಣದ ಕೇಂದ್ರ ಬಿಂದು ಅಥವಾ ಮೂಲ ಪಾತ್ರಧಾರಿ, ಸೂತ್ರಧಾರಿ ಎರಡೂ ಕೂಡ ಪ್ರಜ್ವಲ್ ರೇವಣ್ಣ. ಇವರ ಕಾರಣಕ್ಕೋಸ್ಕರನೇ ಅನೇಕ ಹಾಸನದ ಹೆಣ್ಣು ಮಕ್ಕಳ ಭವಿಷ್ಯದ ಮೇಲೆ ಗೋರಿ ಕಟ್ಟಲಾಗಿದೆ ಅನ್ನೋದು ಅನೇಕರ ಆರೋಪ.